ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ವೀಕ್ಷಕರೇ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂಥ ನಮ್ಮ ಜೀವನದ ಶೈಲಿ ಹಾಗೆ ಆಹಾರದ ಪದಾರ್ಥದಿಂದಾಗಿ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಹಾಗೆ ನಾವು ಇವತ್ತು ಮಾತನಾಡೋದಕ್ಕೆ ಹೊರಟಿರುವಂತಹ ವಿಚಾರ ನಮ್ಮ ಮೆದುಳಿನ 3 ಕಾರ್ಯವಿಧಾನಗಳು ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳಿ ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ, ಏಷ್ಯಾ ಡಯಾಗ್ನೋಸ್ಟಿಕ್ಸ್ನ ಚೀಫ್ ಕನ್ಸಲ್ಟೆಂಟ್ ಇವರು ತಮ್ಮ ವೈದ್ಯಕೀಯ ಅನುಭವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೆ ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಮತ್ತು ರೋಗ ತಡೆಗಟ್ಟುವಿಕೆಯ ಮಹತ್ವವನ್ನು ಜನರಲ್ಲಿ ಮೂಡಿಸ್ತಾ ಇರುವಂತಹ ಅನುಭವಿ ತಜ್ಞ ವೈದ್ಯರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಡಾಕ್ಟರ್, ಮೊದಲನೇದಾಗಿ ಸರ್ವೈವಲ್ ಬ್ರೈನ್ ಹಾಗೆ ರಿಯಾಕ್ಟಿವ್ ಬ್ರೈನ್ ಜೊತೆಗೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂದ್ರೆ ಏನು? ನಮ್ಮ ಮೆದುಳಿನ ಈ 3 ಕಾರ್ಯವಿಧಾನಗಳು ಯಾವ ರೀತಿಯಾಗಿ ಆಗುತ್ತೆ ಡಾಕ್ಟರ್? ಈಗ ನಾವು ಮೆದುಳಿನ ವಿಚಾರಕ್ಕೆ ಬಂದಿದ್ದೇವೆ. ಈಗ ತುಂಬ ಡಿಸ್ಕಷನ್ ಮಾಡಿದೆವು. ಅಂದರೆ ಏನಾದರೂ ಒಬ್ಬರಿಗೆ ಕಾಯಿಲೆ ಬಂದರೆ ಏನು ಅವನಿಗೆ ತೊಂದರೆ ಕಾಣುತ್ತೆ ಅಂತ ಆ್ಯಸ್ ಎ ರೇಡಿಯಾಲಜಿಸ್ಟ್ ನಾವು ಎಕ್ಸ್ರೇ, ಅಲ್ಟ್ರಾಸೌಂಡ್, CT ಸ್ಕ್ಯಾನು, MRI ಎಲ್ಲ ಮಾಡಿ ತೋರಿಸ್ತೇವೆ. ಆದರೆ ಅದರಲ್ಲಿ ಯಾವುದಲ್ಲೂ ಏನು ತೊಂದರೆ ಇಲ್ಲದಾಗ ನಾವೇನು ಹೇಳ್ತೇವೆ, ಅವನಿಗೇನೋ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇರಬೇಕು ಅಥವಾ ಅವನಿಗೆ ಮೆಂಟಲ್ ಪ್ರಾಬ್ಲಮ್ ಇರಬೇಕು ಅಂತ ಹೇಳ್ತೇವೆ. ಈಗ ನಾವು ಬ್ರೈನಿದು 3 ಚಿತ್ರ ನೋಡಿದ್ದೇವೆ, ಆಯಿತಾ? ಈ ಚಿತ್ರ ನೋಡ್ತಾ ಇದ್ದಾಗ ನಮಗೆ ಏನು ಅನ್ನಿಸ್ತದೆ ಅಂತ ಹೇಳಿದರೆ, ಈಗ ಏನೂ ಕಾಯಿಲೆ ಇಲ್ಲದಿದ್ದರೆ ನಾವು ಎಕ್ಸ್ರೇ ಮಾಡಿ, CT ಸ್ಕ್ಯಾನ್ ಮಾಡಿ, MRI ಮಾಡಿ ಏನೂ ಕಾಯಿಲೆ ಇಲ್ಲದಿದ್ದರೂ ಕೂಡ ಮನುಷ್ಯನಿಗೆ ಯಾಕೆ ಕಾಯಿಲೆಗಳು ಬರ್ತದೆ ಎಂಬುದು ನಮ್ಮದು ಒಂದು ವಿಚಾರ. ಈಗ ಮೊದಲನೇದಾಗಿ ಯಾಕೆ ಈ ಕಾಯಿಲೆಗಳು ಬರುತ್ತೆ ಅಂತ ಹೇಳುವಾಗ ನಾವು ಆಲೋಚನೆ ಮಾಡ್ಬೋದು. ಯಾಕೆ ಈಗ ನಾನು ಕ್ಲಿಯರಾಗಿ ಆಗಲೇ ಹೇಳ್ತಾ ಇದ್ದೇನೆ, ಖಾಲಿ ಆಕ್ಸಿಡೆಂಟ್ ಮಾತ್ರ ನಮಗೆ ಬರುವಂಥ ಕಾಯಿಲೆ, ಮತ್ತೆಲ್ಲ ಒಳಗಿಂದಲೇ ಹುಟ್ಟಿಕೊಳ್ಳುವಂಥ ಕಾಯಿಲೆ ಅಂತ ನಾವು ಆವತ್ತೇ ಹೇಳಿದ್ದೇನೆ, ಆಯಿತಾ? ಪ್ರತಿಯೊಂದು ಕಾಯಿಲೆಗಳು ಅದು ಒಳಗಿಂದಲೇ ಹುಟ್ಟಿಕೊಳ್ಳೋದು. ಅದರಲ್ಲಿ ಸ್ವಲ್ಪ ನಾವು ಮೊನ್ನೆ ಹೇಳಿದ್ದೇವೆ, ಜೆನೆಟಿಕ್ಸಲ್ಲಿ ಸ್ವಲ್ಪ ನಮಗೆ ಏನಾದರೂ ವಿಷಯ ಬರ್ಬೋದು. ಅದು ಕೂಡ 15ರಿಂದ 20%, ಅದಕ್ಕಿಂತ ಜಾಸ್ತಿ ಜೆನೆಟಿಕ್ ಪ್ರಾಬ್ಲಮ್ ಬರೋದಿಲ್ಲ. ಅದು ಬಿಟ್ಟರೆ ಮತ್ತೆ ಬರೋದೆಲ್ಲ ಒಳಗಿಂದಲೇ ಎಂಡೋಜೀನಸ್ ಕಾಯಿಲೆಗಳೇ ಬರ್ತವೆ. ಸೊ ಎಂಡೋಜೀನಸ್ ಕಾಯಿಲೆಗಳು ಬಂದಾಗ ನಮಗೆ ನಾವು ಟೆಸ್ಟ್ ಮಾಡಿದಾಗ ಅಥವಾ ಸ್ಕ್ಯಾನ್ ಮಾಡಿದಾಗ ನಮಗೆ ಕಾಣಿಸ್ಬೋದು. ಅದು ಕಾಣಿಸದಿದ್ದರೆ ಎಲ್ಲಿಂದ ಬಂತು, ಹಾಗಾದರೆ ಡಿಸೀಸ್ ಎಲ್ಲಿದೆ ಅಂತ ಹೇಳಿದಾಗ ನಾವು ಹೇಳ್ತೇವೆ ಅದು ಸೈಕೋಸೊಮ್ಯಾಟಿಕ್ ಅಥವಾ ಬ್ರೈನಲ್ಲಿ ಡಿಸೀಸ್ ಇದೆ ಅಂತ ಹೇಳೋಣ. ಹಾಗಾದರೆ ಬ್ರೈನಲ್ಲಿ ಯಾಕೆ ಡಿಸೀಸ್ ಕ್ರಿಯೇಟ್ ಆಯಿತು? ಬ್ರೈನಲ್ಲಿ ಡಿಸೀಸ್ ಬರಲಿಕ್ಕೆ ಕಾರಣ ಏನು? ಈಗ ನಾವೆಲ್ಲ ಹೇಳ್ತೇವಲ್ಲ, ಇದೆಲ್ಲ ಪರಮಾತ್ಮನ ಸೃಷ್ಟಿ ಅಂತ ಹೇಳಿದರೆ, ಅದರಲ್ಲಿ ಈಗ ಎಲ್ಲೆಲ್ಲ ಬೇರೆ ಬೇರೆ ಪ್ರಾಣಿಗಳು ಇರ್ತವೆ. ಈ ಪ್ರಾಣಿಗಳಲ್ಲಿ ಅತ್ಯಂತ ದೊಡ್ಡ ಪ್ರಾಣಿ ಅಂತ ಹೇಳಿದರೆ ಮನುಷ್ಯ. ಸೊ ಮನುಷ್ಯ ಅಂತ ನಾವು ಹೇಳಿದಾಗ ಮನುಷ್ಯನ ಪ್ರತಿಯೊಂದು ಅಂಗಗಳನ್ನು ಕಂಟ್ರೋಲ್ ಮಾಡುವಂತಹದ್ದು ಬ್ರೈನು. ಸೊ ನಾವೇನೋ ಒಂದು ಸಿಟ್ಟು ಬಂತು, ಆಗ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಆದ್ದರಿಂದ ಈಗ ನಾವು ಒಂದನೇದಾಗಿ ನಾವು ಹೇಳೋಣ, ಸರ್ವೈವಲ್ ಬ್ರೈನ್ ಅಂದರೆ ಏನು? ಸರ್ವೈವಲ್ ಬ್ರೈನ್ ಅಂತ ಹೇಳಿದ್ರೆ, ಈಗ ನಾವು ಒಂದನೇದಾಗಿ ಒಂದು ಮನುಷ್ಯನಿಗೆ ಏನಾಗುತ್ತೆ, ಮನುಷ್ಯ ಕಾಡಲ್ಲಿ ಇರ್ತಾನೆ, ಓಡಾಡ್ತಾ ಇರ್ತಾನೆ, ಸಡನ್ನಾಗಿ ಒಂದು ಹುಲಿ ಹಾರುತ್ತೆ ಅಂತ ಹೇಳುವಾಗ ಅವನಿಗೆ ಸರ್ವೈವಲ್, ಆಗ ಅವನು ಓಡಬೇಕು. ಅದಕ್ಕೆ ಫೈಟ್ ಆ್ಯಂಡ್ ಫ್ಲೈಟ್ ರಿಯಾಕ್ಷನ್ ಅಂತ ಹೇಳ್ತೇವೆ. ಅವನು ಆ ಹುಲಿಯೊಟ್ಟಿಗೆ ಫೈಟ್ ಮಾಡೋದು ಸಾಧ್ಯ ಆಗೋದಿಲ್ಲ, ಹೊಯ್ಸಳನಂತವರಿಗೆ ಸಾಧ್ಯ ಆಯ್ತು ನನಗೆ ಗೊತ್ತಿಲ್ಲ. ಸೊ ಫ್ಲೈಟ್ ರಿಯಾಕ್ಷನ್ ಅಂತ ಹೇಳುವಾಗ ಅವನು ಓಡಿ ಹೋಗಬೇಕಾಗತ್ತೆ. ಆ ಫೈಟ್ ಆ್ಯಂಡ್ ಫ್ಲೈಟ್ ರಿಯಾಕ್ಷನ್ ಅಂತ ಮಾಡುವಾಗ ಏನಾಗುತ್ತೆ ಮನುಷ್ಯನಿಗೆ, ಅದೇ ನಾನು ಇಲ್ಲಿ ಚಿತ್ರದಲ್ಲಿ ತೋರಿಸಿದ್ದೇನೆ. ಬ್ರೈನಿನ ಫಂಕ್ಷನ್ ಜಾಸ್ತಿ ಆಗುತ್ತೆ, ಬ್ರೈನ್ ತುಂಬ ಫಂಕ್ಷನ್ ಮಾಡ್ತದೆ, ಕಣ್ಣೆಲ್ಲ ದೊಡ್ಡದಾಗುತ್ತೆ, ಕೈ ಕಾಲುಗಳಲ್ಲಿ ಮಸಲ್ಗಳಲ್ಲಿ ಶಕ್ತಿ ಜಾಸ್ತಿ ಹೋಗ್ತದೆ, ಹಾರ್ಟ್ ಬಡಬಡ ಅಂತ ಹೊಡಿತದೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಇದೆಲ್ಲ ಫಂಕ್ಷನ್ಸ್ಗಳು ಜಾಸ್ತಿ ಆಗ್ತದೆ. ಯಾವ ಫಂಕ್ಷನ್ಗಳು ಕಮ್ಮಿ ಆಗುತ್ತೆ? ಜೀರ್ಣಶಕ್ತಿ ಕಮ್ಮಿ ಆಗುತ್ತೆ, ಮತ್ತು ಯೂರಿನ್ ಫಾರ್ಮೇಷನ್ ಕಮ್ಮಿ ಆಗುತ್ತೆ. ನಮ್ಮ ದೇಹದಲ್ಲಿ ತುಂಬ ಕೆಲಸಗಳಾಗುತ್ತೆ, ಅದು ನಾನು ಹೇಳಿ ಇಲ್ಲಿ ಪ್ರಯೋಜನ ಆಗೋದಿಲ್ಲ. ಪ್ರತಿಯೊಂದು ಕೆಲಸ, ಈಗ ಡೈಜೆಷನ್ ಆಗಲಿ, ಯೂರಿನೇಷನ್ ಆಗಲಿ, ರಿಪ್ರೊಡಕ್ಟಿವ್ ಪ್ರೋಗ್ರಾಮ್ಸು ಅದೆಲ್ಲ ಶಟ್ ಡೌನ್ ಆಗ್ತದೆ ಮನುಷ್ಯನಿಗೆ ಎಮರ್ಜೆನ್ಸಿ ಬಂದಾಗ. ಅದನ್ನು ನಾವು ಸರ್ವೈವಲ್ ಬ್ರೈನ್ ಅಂತ ಹೇಳ್ತೇವೆ. ಅದನ್ನೇ ನಾವು ಪ್ರತಿಯೊಬ್ಬರು ನಮ್ಮ ದಿನಚರಿಯ ಕೆಲಸದಲ್ಲಿ ಪ್ರತಿಯೊಂದು ಅದೇ ಸರ್ವೈವಲ್ ಅಂತ ಎಣಿಸ್ಕೊಂಡಾಗ ಬ್ಲಡ್ ಪ್ರೆಷರ್ ಮೇಲೇ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೇನಲ್ಲ, ಒಂದು ಹುಲಿಯನ್ನು ನೋಡಿದಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಬ್ರೈನ್ಗೆ ತುಂಬ ಶುಗರ್ ಬೇಕು. ಅದೇ ರೀತಿ ನಿಮಗೆ ಒಂದು ದಿವಸ ಒಂದು ಹೆಂಡತಿಯೋ ಗಂಡನೋ ಹುಲಿ ಥರ ಕಾಣ್ತಾರೆ ಒಂದು ದಿವಸ, ಆಯಿತಾ? ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಅದು ಈಗ ಹುಲಿದ ಬಂದ ಬ್ಲಡ್ ಪ್ರೆಷರಲ್ಲಿ ಹುಲಿ ಆಚೆ ಹೋದ ಕೂಡಲೇ ಅದು ಕಮ್ಮಿ ಆಗುತ್ತೆ. ಆದರೆ ಇದೆಲ್ಲ ನಿಮಗೆ ಈ ಪ್ರೆಷರ್ಸು ಅಥವಾ ಈ ಸ್ಟಿಮ್ಯುಲೇಷನ್ಸು ಕಂಟಿನ್ಯೂಸ್ ಆಗಲಿ, ಅಥವಾ ಬಾಸನ್ನು ನೋಡಿಗೆ ನಿಮಗೆ ಪ್ರತಿ ದಿವಸ ಹೆದರಿಕೆ ಆಗುತ್ತೆ. ಈ ಸ್ಟಿಮ್ಯುಲೇಷನ್ಸು ಕಂಟಿನ್ಯೂಸ್ ಆಗಿ ಇದ್ದಾಗ ಈ ಪ್ರೆಷರು, ಮತ್ತು ಯಾವುದು ಶುಗರು ಮತ್ತು ಈ ಹಾರ್ಟ್ ರೇಟು ಜಾಸ್ತಿಯೇ ಆಗುತ್ತೆ. ಒಂದು ದಿವಸ ಅಂದರೆ ಒಂದು ದಿವಸ, 2 ವರ್ಷ, 3 ವರ್ಷ, 4 ವರ್ಷ ಅಂತ ನೀವು ನಮ್ಮ ಟೆಸ್ಟಿಗೆ ಹೋದ ನಿಮ್ಮದು ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ, ಶುಗರ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ, ಡಯಾಬಿಟಿಸ್ ಬಂದಿದೆ ಅಂತ ಹೇಳ್ತಾರೆ. ಸೊ ಇದನ್ನೇ ನಾನು ಹೇಳ್ತಾ ಇರೋದು, ಈ ಸರ್ವೈವಲ್ ಬ್ರೈನ್ ಅಂತ ಹೇಳಿದರೆ ಈ ಬ್ರೈನಲ್ಲಿ ಆಟೋಮ್ಯಾಟಿಕ್ಕಾಗಿ ಎಲ್ಲ ಸೆಟ್ಟಾಗಿ ಬಿಟ್ಟಿದೆ, ಆಯಿತಾ? ನಿನಗೆ ಬದುಕಬೇಕಾ
ಪ್ರೆಷರ್ ಜಾಸ್ತಿ ಆಗಬೇಕು, ಶುಗರ್ ಜಾಸ್ತಿ ಆಗಬೇಕು, ಮಸಲೆಲ್ಲ ಟೈಟ್ ಆಗಬೇಕು, ಓಡಬೇಕು. ಕೆಲವೊಮ್ಮೆ ಅಂದರೆ ಪ್ರತಿಯೊಂದನ್ನು ನಾವು ಸರ್ವೈವಲ್ ಅಂತ ಎಣಿಸ್ಕೊಂಡ್ಬಿಟ್ರೆ ಬಾಡಿಯಲ್ಲಿದ್ದ ಪ್ರತಿ ಅಂಗಾಂಗಗಳು ಅದೇ ರೀತಿ ಕೆಲಸ ಮಾಡ್ತಾ ಬರುತ್ತೆ. ಅದಕ್ಕೆ ನಾವು ಬ್ಲಡ್ ಪ್ರೆಷರು, ಹೈಪರ್ ಟೆನ್ಷನ್ನು, ಹ್ಯಾಂಡೆಲ್ಲ ಶೇಕ್ ಆಗುವಂಥದ್ದು, ತಲೆ ತಿರುಗುವಂಥದ್ದು, ಗಿಡ್ಡಿನೆಸ್ ಆಗುವಂಥದ್ದು ಹೇಳಿ ನಾವು ಪಟ್ಟಿ ಕಟ್ಟಿ ಮತ್ತು ಏನೆಲ್ಲ ಮೆಡಿಸಿನ್ ಕೊಡಬೇಕಾಗತ್ತೆ. ಆ ಮೆಡಿಸಿನ್ ಕೊಟ್ಟಾಗ ಆ ಮೆಡಿಸಿನಿಂದ ಪುನಃ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಆ ಸೈಡ್ ಎಫೆಕ್ಟ್ಗೆ ಇನ್ನೊಂದು ಮೆಡಿಸಿನ್ ಕೊಡಬೇಕಾಗತ್ತೆ. ಅದು ಅಲ್ಲದೆ ಇದೆಲ್ಲ ಸರ್ವೈವಲ್ ಬ್ರೈನಲ್ಲಿ ಬಂದಾಗ ಈಗ ಏನೆಲ್ಲ ತೊಂದರೆ ಆಗುತ್ತೆ, ಈಗ ಎರಡನೇ ಪ್ರಶ್ನೆಗೆ ಹೋಗೋಣ. ಮತ್ತೆ ಇನ್ನೊಂದು ಯಾವುದು ಬ್ರೈನ್ ಅಂತ ಮತ್ತೆ ಪುನಃ ನಾನು ಹೇಳ್ತೇನೆ. ಓಕೆ ಡಾಕ್ಟರ್, ಈಗ ಒಬ್ಬ ವ್ಯಕ್ತಿಗೆ ಸಡನ್ ಆಗಿ ಭಯ ಆಗುವಂಥದ್ದು ಅಥವಾ ತೀವ್ರ ಪ್ರೆಷರ್ ಅಂತ ಅನ್ನಿಸಿದಾಗ ಮೆದುಳಿನ ಯಾವ ಪಾರ್ಟ್ ತಕ್ಷಣ ಕಂಟ್ರೋಲ್ ತಗೊಳುತ್ತೆ? ಅದರಿಂದ ತಮ್ಮ ದೇಹ ಅಥವಾ ಥಾಟ್ಸಲ್ಲಿ ಏನಾದರೂ ಚೇಂಜಸ್ ಆಗಬಹುದಾ, ಹೇಗೆ ಡಾಕ್ಟರ್? ಹಾಂ, ಈಗ ಏನಾಯಿತು ಅಂತ ಹೇಳಿದ್ರೆ ನೋಡಿ, ಅದು ಈಗ ನನಗೆ ಎರಡನೇ ನಾವು ಸರ್ವೈವಲ್ ಬ್ರೈನಿಗೆ ಬಂದೆವು. ಸೊ ಈಗ ಈ ಪ್ರಶ್ನೆಗೆ ತಗೊಳ್ಳೋ ಮೊದಲು ಸರ್ವೈವಲ್ ಬ್ರೈನ್ ಅಂತ ಬಂದಾಗ ಈಗ ನಾನು ಈ ಚಿತ್ರ ನೋಡಿ, ಈ ಚಿತ್ರವನ್ನು ಚೆನ್ನಾಗಿ ತೋರಿಸ್ತಾ ಇದ್ದೇನೆ ನಾನು. ಈ ಚಿತ್ರದಲ್ಲಿ ಈ ಸರ್ವೈವಲ್ ಬ್ರೈನಲ್ಲಿ ನಮಗೆ ಈ ತೊಂದರೆ ಬಂದಾಗ ಏನಂತ ಹಾಕು ನೋಡಿ, ಈ ಚಿತ್ರನೇ ಭಾರಿ ಒಳ್ಳೆದಿದೆ. ಏನು ಕೂತ್ಕೊಂಡು ಓಕೆ ನನಗೆ ತುಂಬ ಒತ್ತಡ ಆಗ್ತಾ ಇದೆ, ಟೆನ್ಷನ್ ಆಗ್ತಾ ಇದೆ, ನಾನು ಬದುಕ್ತೇನೆ ಇಲ್ವೋ ಗೊತ್ತಿಲ್ಲ ಅಂತ ಹೇಳುವಾಗ ಒಂದು ನಮ್ಮ ಬಲ ಕೈಯನ್ನು ಇಲ್ಲಿ ಹಾರ್ಟ್ ಮೇಲೆ ಇಟ್ಕೊಂಡು ಸುಮ್ಮನೆ ಉಸಿರಾಟ ತಗೊಳ್ಬೇಕು. ಜೋರಾದ ಉಸಿರಾಟ, ಜೋರಾದ ಶ್ವಾಸ, ದೀರ್ಘ ಶ್ವಾಸ. ಈ ದೀರ್ಘ ಶ್ವಾಸ ಕೊಟ್ಟಾಗ ಈ ಸರ್ವೈವಲ್ ಬ್ರೈನ್ ಅಂತ ಹೇಳ್ತೇವಲ್ಲ, ಅದು ಬೇಸಿಕಲಿ ಆ ಕೆಳಗೆ ಕೆಂಪಾಗಿ ತೋರಿಸಿದೆ ನಾನು. ಕೆಳಗೆ ಬ್ರೈನಲ್ಲಿ ಮೇಲೆ ಹಸಿರು ಮತ್ತು ಅಲ್ಲಿ ಆರೆಂಜು, ಕೆಳಗೆ ಕೆಂಪು. ಬರೀ ಕೆಳಗಿದ್ದು ಬ್ರೈನ್, ಅದು ಬರೀ ಲೋ ಲೆವೆಲಿದ್ದು ಬ್ರೈನ್. ಪ್ರಾಣಿಗಳಲ್ಲಿ ಮಾತ್ರ ಎಫೆಕ್ಟ್ ಆಗುವಂಥ ಬ್ರೈನ್, ಅದು ಮನುಷ್ಯನಲ್ಲಿದೆ. ಯಾಕಂದರೆ ಮನುಷ್ಯನಿಗೂ ಸರ್ವೈವಲ್ ಅಗತ್ಯ ಇದೆ. ಸೊ ನಾವು ಹೀಗೆ ಕೂತ್ಕೊಂಡು ಓಕೆ ನನಗೇನು ತೊಂದರೆ ಆಗಿಲ್ಲಪ್ಪ, ನಾನು ಚೆನ್ನಾಗಿದ್ದೇನೆ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ನನಗೆ ಯಾಕೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ಕೊಂಡು ನಾನು ಆರಾಮಾಗಿದ್ದೇನೆ ಅಂತ ನಾವು ಬ್ರೈನಲ್ಲಿ ಹೇಳ್ತಾ ಬಂದರೆ ಆ ಸರ್ವೈವಲ್ ಬ್ರೈನಿಂದ ಬಂದಿರುವಂಥ ಬೇರೆ ಬೇರೆ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು. ಈಗ ನೀವು ಕೇಳಿದ ಎರಡನೇ ಪ್ರಶ್ನೆ, ಈ ರಿಯಾಕ್ಟಿವ್ ಬ್ರೈನ್ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಈಗ ಸರ್ವೈವಲ್, ಈಗ ಒಂದು ಸರ್ವೈವಲ್ ಅಂತ ಹೇಳುವಾಗ ಈಗ ಸರ್ವೈವಲು ಈಗ ಅಂಥ ಒಂದು ಪರಿಸ್ಥಿತಿ ನಮಗೆ ಕಮ್ಮಿ. ಯಾಕಂದರೆ ಕಾಡಲ್ಲಿ ಹೋಗಿ ಹುಲಿ ಮಧ್ಯೆ ಅಂತ ಬದುಕುವಂಥ ಪರಿಸ್ಥಿತಿ ನಮಗೆ ಇಲ್ಲ. ಆದರೂ ನಾವು ಪ್ರತಿಯೊಬ್ಬರನ್ನು ನೋಡ್ಕೊಂಡು ಇವನು ನನಗೆ ತೊಂದರೆ ಮಾಡ್ಬೋದಾ, ಇವನು ನನಗೆ ತೊಂದರೆ ಮಾಡ್ಬೋದಾ, ಇವನು ನನಗೆ ತೊಂದರೆ ಮಾಡ್ಬೋದಾ ಅಂತ ಪ್ರತಿಯೊಬ್ಬರನ್ನು ನೋಡಿದವನನ್ನು ಕೂಡ ನಾವು ಹೆದರ್ತಾ ಇದ್ದಾಗ ಆ ಸರ್ವೈವಲ್ ಬ್ರೈನ್ ಏನು ಹೇಳುತ್ತೆ, ನೋಡಪ್ಪ ಅವನು ತೊಂದರೆ ಕೊಡ್ಬೋದು ಅಂತ ಹೇಳ್ಕೊಂಡು ಓಡೋದಾ, ಅಲ್ಲೇ ಫೈಟ್ ಮಾಡೋದಾ, ಅಥವಾ ಬ್ಲಡ್ ಅದೆಲ್ಲ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಪ್ರತಿಯೊಬ್ಬನನ್ನು ನಾನು ಪ್ರೀತಿ, ವಿಶ್ವಾಸ, ಅವನೇ ನನ್ನ ಗೆಳೆಯ ಅಥವಾ ನಮ್ಮ ಫ್ರೆಂಡ್ ಅಂತ ಎಣಿಸ್ಕೊಂಡು ಬಿಟ್ಟರೆ ಸರ್ವೈವಲ್ ಬ್ರೈನಿದು ಫಂಕ್ಷನಿಂಗ್ ಭಾರಿ ಒಳ್ಳೆಯದಾಗತ್ತೆ. ಆಯಿತಾ? ಈಗ ಎರಡನೇದು ಏನು ಬರುತ್ತೆ, ಇದು ಸರ್ವೈವಲ್ ಬ್ರೈನ್ ಆಗುತ್ತೆ. ಈಗ ಮೂರನೇ ಪ್ರಶ್ನೆ ನೀವು ಕೇಳ್ತಾ ಇರುವಂಥದ್ದು, ಅದರಲ್ಲಿ ಏನಂತ ಹೇಳಿದ್ರೆ ಇದು ಸರ್ವೈವಲ್ ಬ್ರೈನು. ಇದು ನೋಡಿ ಕೆಂಪು, ಇದು ರಿಯಾಕ್ಟಿವ್ ಬ್ರೈನ್. ರಿಯಾಕ್ಟಿವ್ ಬ್ರೈನ್ ಅಂದರೆ ಏನೋ ಒಂದು ವಿಷಯ ಬಂದಾಗ ನೀವು ಓಡೋದು ಮತ್ತು ಫೈಟ್ ಮಾಡೋದು ಬಿಟ್ಟು ನೀವು ಓವರ್ ಸ್ಮಾರ್ಟ್ ಆಗಲಿಕ್ಕೆ ಹೋಗ್ತಾರೆ ಪ್ರತಿಯೊಬ್ಬರೆಲ್ಲ. ಇದು ಹೀಗೆ ಮಾಡ್ತಾರಲ್ಲ, ಅದಕ್ಕೆ ಏನು ಹೇಳಿ, ಅದಕ್ಕೊಂದು ಏನು ಸುಳ್ಳು ಹೇಳಿ, ಸುಳ್ಳಿನ ಮೇಲೆ ಸುಳ್ಳು ಮಾಡಲಿ, ಅದು ಮಾಡಲಿ, ಹಾಗಾಯಿತು, ನಾನು ಅಲ್ಲಿ ಹೋಗಿದ್ದೆ, ಇಲ್ಲಿ ಹೋಗಿದ್ದೆ. ಈಗ ನಾನು ನೋಡ್ತಾ ಇದ್ದೇನೆ ಈ ಸುಳ್ಳು ಹೇಳೋದ್ರಿಂದ ರಿಯಾಕ್ಟಿವ್ ಬ್ರೈನಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಮೊದಲೇದಾಗಿ ನಾನು ಇಲ್ಲಿ ನೋಡ್ತಾ ಇದ್ದೇನೆ, ಈಗ ರಿಯಾಕ್ಟಿವ್ ಬ್ರೈನಲ್ಲಿ ಏನಾಗುತ್ತೆ ಅಂತ ಹೇಳಿದಾಗ ನಿಮ್ಮ ಹತ್ರ ಏನು ಫಂಕ್ಷನ್ ಆಗೋದಿಲ್ಲ, ಖಾಲಿ ಬಾಯಿ ಮಾತುಗಳು, ಹಾಗಾಯಿತು ಹೀಗಾಯ್ತು ಅಂತ, ಅವ್ರು ಬಂದ್ರಂತೆ, ಮಿನಿಸ್ಟ್ರ್ ಕರೆದ್ರಂತೆ, ಬಾಸ್ ಕರೆದಂತೆ, ತಂದೆ ಕರೆದು, ತಾಯಿ ಕರೆದು, ಅಥವಾ ಅಲ್ಲಿ ಹೋಗಿ ಬಿದ್ದೆ, ಹುಷಾರಿರಲಿಲ್ಲ, ಕಾರ್ ಪಂಕ್ಚರ್ ಆಯಿತು, ಅಥವಾ ಟ್ರಾಫಿಕ್ಕು ಇಂಥೆಲ್ಲ ಸುಳ್ಳು ಹೇಳ್ಕೊಂಡೇ ಬರಬೇಕಾಗತ್ತೆ. ಆ ಸುಳ್ಳು ಹೇಳಿದವನು ಕೇಳ್ಕೊಂಡವನು ಏನು ಮಾಡ್ತಾನೆ, ಅವನಿಗೆ ಅದು ಗೊತ್ತಿರುತ್ತೆ ಇವನು ಸುಳ್ಳೇ ಹೇಳ್ತಾನೆ ಅಂತ. ಆವಾಗ ಆ ಸುಳ್ಳಿನ ಕಂತೆಗಳು ಜಾಸ್ತಿ ಬಂದಾಗೆ ಇನ್ನೂ ಪ್ರೆಷರ್ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವನು ನಿಮ್ಮ ಬಾಸ್ ಹೇಳ್ತಾನೆ, ಯಾಕೆ ಸುಳ್ಳು ಹೇಳ್ತೀವಿ, ಅಲ್ಲಿ ಆರ್ಗ್ಯುಮೆಂಟ್, ವಾಗ್ಯುದ್ಧ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಆ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆದ ಹಾಗೆ ಬ್ರೈನಲ್ಲಿ ತುಂಬ ರಿಯಾಕ್ಷನ್ ಆಗುತ್ತೆ. ಅದಕ್ಕೆ ನಾನು ಹೇಳಿದೆಲ್ಲ, ಆವಾಗ ಮನುಷ್ಯರೆಲ್ಲ ಕೆಟ್ಟ ಅಭ್ಯಾಸಗಳನ್ನು ಇಂಡಲ್ಜ್ ಮಾಡಲಿಕ್ಕೆ ಶುರು ಮಾಡುತ್ತಾರೆ. ಸ್ಮೋಕಿಂಗು, ಆಲ್ಕೋಹಾಲು, ಡ್ರಗ್ಸು, ಇದೆಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತೇಳಿ ರಿಯಾಕ್ಟಿವ್ ಬ್ರೈನ್. ಓಕೆ ನನಗೆ ಬಾಸ್ ಬೈದರು, ನನಗೆ ತಂದೆ ತಾಯಿ ಬೈದರು, ನನ್ನ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ನಾವು ರಿಯಾಕ್ಷನ್ ಮಾಡ್ತಾ ಹೋದಾಗ ನಮಗೆ ಬೇರೆ ಬೇರೆ ಅಡಿಕ್ಷನ್ಸ್ ಬಂದು ಕಟ್ಟಿಕೊಳ್ತವೆ. ಸೊ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೇನೆ. ಈ ರಿಯಾಕ್ಟಿವ್ ಬ್ರೈನ್ ಅಂತ ಹೇಳಿದರೆ ಯಾವುದೇ ಅಪಾಯ, ಯಾವುದೇ ಡೇಂಜರ್ ಬಂದಾಗ ಅದಕ್ಕೆ ಸೊಲ್ಯೂಷನ್ ಹುಡುಕೋದು ಬಿಟ್ಟು ಅದಕ್ಕೆ ಕಾರಣಗಳನ್ನು ಕೊಡ್ತಾ ಬಂದರೆ ಅದು ರಿಯಾಕ್ಟಿವ್ ಬ್ರೈನ್ ಅಂತ ಆಗುತ್ತೆ. ಆ ರಿಯಾಕ್ಟಿವ್ ಬ್ರೈನಿಂದ ನಮಗೆ ತುಂಬ ತೊಂದರೆಗಳು ಬರುತ್ತೆ. ಅದೇ ರೀತಿ ಮನಸ್ಸು ಬೇರೆದಕ್ಕೆ ಓಡಾಡ್ತದೆ. ಒಳ್ಳೆ ಕೆಲಸ ಮಾಡೋದು ಬಿಟ್ಟು ಕೆಟ್ಟ ಕೆಲಸ ಮಾಡೋಣ ಅಂತ ಆಗುತ್ತೆ. ಈಗ ಅಲ್ಲೊಂದು ನಾನು ಗ್ರಾಫ್ ತೋರಿಸಿದ್ದೇನೆ. ಈ ರಿಯಾಕ್ಟಿವ್ ಬ್ರೈನಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋದರೆ ಅವನು ಉದ್ಧಾರ ಆಗ್ತಾ ಹೋಗ್ತಾನೆ, ಅವನು ಒಳ್ಳೆಯವನಾಗ್ತಾನೆ. ಈ ರಿಯಾಕ್ಟಿವ್ ಬ್ರೈನಲ್ಲಿ ಆ ಪ್ರಾಬ್ಲಮ್ಸು, ಆ ಡೇಂಜರ್ಸು ಅದನ್ನು
ಮರಿಲಿಕ್ಕೆ ನಾವು ಏನಾದರೂ ಕೆಟ್ಟ ಕೆಲಸ ಅಂದರೆ ಸುಳ್ಳು ಹೇಳೋದು, ಕೆಟ್ಟ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳೋದು, ಆವಾಗ ಆ ಮನುಷ್ಯನ ಅಧಪತನಕ್ಕೆ ಹೋಗ್ತಾನೆ, ಅವನು ಕೆಳಗೆ ಹೋಗ್ತಾನೆ. ಆ ಒಂದು ಡಿಸೀಸ್ 2 ಆಗುತ್ತೆ, 2 4 ಆಗುತ್ತೆ, 4 ಆಗೋದು 10 ಆಗುತ್ತೆ. ಸೊ ರಿಯಾಕ್ಟಿವ್ ಬ್ರೈನಲ್ಲಿ ಯಾವತ್ತು ರಿಯಾಕ್ಷನ್ ಶುಡ್ ಬಿ ಪಾಸಿಟಿವ್, ಅದು ನೆಗೆಟಿವ್ ಆಗಬಾರ್ದು, ಬ್ಯಾಡದು ಮಾಡಲಿಕ್ಕೆ ಹೋಗಬಾರ್ದು. ಏನೇ ಆಗಲಿ ಅದಕ್ಕೆ ಹೇಳಿದ್ರೆ ಸತ್ಯಂ ವದ ಧರ್ಮಂ ಚರ. ಏನೇ ಆಗಲಿ ಸತ್ಯ ಹೇಳಿದರೆ ಒಂದು 30 ಸೆಕೆಂಡಿಗೆ ಒಂದು ತೊಂದರೆ ಅಷ್ಟೇ, ಮತ್ತು ಯಾವ ತೊಂದರೆ ಬರೋದಿಲ್ಲ. ಸುಳ್ಳು ಹೇಳಿದರೆ ಅದು ಸುಳ್ಳಿನ ಮೇಲೆ. ಸತ್ಯವನ್ನೇ ಹೇಳಬೇಕು ಅಂತ ನಾನೇನು ಹೇಳ್ತಾ ಇಲ್ಲ. ಯಾರಿಗೆ ತೊಂದರೆ ಆಗೋದಿಲ್ಲೋ ಆ ಸತ್ಯವನ್ನು ಯಾವತ್ತೂ ಹೇಳಬೇಕು, ಯಾರಿಗೆ ತೊಂದರೆ ಆಗುತ್ತೆ ಆ ಸತ್ಯವನ್ನು ಕೂಡ ಹೇಳಬಾರ್ದು. ಅದರ ಬಗ್ಗೆ ಮತ್ತೆ ನಾನು ಹೇಳ್ತೇನೆ. ಸೊ ಈಗ ಇನ್ನೊಂದು ಪ್ರಶ್ನೆ ಏನಾದಿದ್ದರೆ ಹೇಳಿ. ಓಕೆ ಡಾಕ್ಟರ್, ರಿಯಾಕ್ಟಿವ್ ಬ್ರೈನ್ನ ಬಗ್ಗೆ ನೀವು ತಿಳಿಸ್ತಾ ಇದ್ರಿ. ಕೆಲವೊಮ್ಮೆ ಸಿಚುವೇಶನ್ ಅಷ್ಟು ಸೀರಿಯಸ್ ಆಗಿ ಇರೋದಿಲ್ಲ, ಅದು ನಮಗೆ ಗೊತ್ತಿದ್ರೂ ಕೂಡ ಏಕಾಏಕಿ ನಮಗೆ ಕೋಪ ಬರುತ್ತೆ, ಒಂದು ರೀತಿ ಆತಂಕ ಸೃಷ್ಟಿಯಾಗುತ್ತೆ, ಎಲ್ಲೋ ಒಂದು ಕಡೆ ಇಮೋಷನಲ್ ಆಗಿ ರೆಸ್ಪಾನ್ಸ್ ಮಾಡೋದಕ್ಕೆ ನಾವು ಶುರು ಮಾಡ್ತೀವಿ. ಸೊ ಇದು ರಿಯಾಕ್ಟಿವ್ ಬ್ರೈನ್ನ ರೋಲ್ ಇದರಲ್ಲಿ ಯಾವ ರೀತಿಯಾಗಿರುತ್ತೆ? ರಿಯಾಕ್ಟಿವ್ ಬ್ರೈನ್ ರೋಲ್ ಅದೇ ನಾನು ಹೇಳ್ತಾ ಇರೋದು. ಯಾವಾಗ ಇಂಥ ನಮಗೆ ಸಮಸ್ಯೆ ನಮಗೆ ಎದುರಾದಾಗ, ಅದರಲ್ಲೂ ಒಂದನೇದಾಗಿ ನಮ್ಮದೇ ಒಂದು ತಪ್ಪು ಇದೆ ಅಂತ ನಮಗೆ ಗೊತ್ತಾದಾಗ ಆ ಬ್ರೈನು ಇನ್ನೂ ರಿಯಾಕ್ಷನ್ ಅದಲ್ಲೇ ಸ್ಟಾರ್ಟ್ ಆಗುವಂಥದ್ದು ಸಿಟ್ಟು, ಕೋಪ, ಅಹಂಕಾರ ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಯಾಕೆಂತೇಳಿದ್ರೆ ನಮ್ಮ ಲಿಮಿಟೇಷನ್ಸನ್ನು ನಾವು ಮುಚ್ಚಲಿಕ್ಕೆ ಮಾಡುವಂಥ ಪ್ರಯತ್ನಕ್ಕೆ ಸಿಟ್ಟು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ವಿಷಯ ಅಂತ ಹೇಳೋಣ, ಯಾವುದೇ ಒಂದು ವಿಷಯ ನಡೀತಾ ಇದೆ, ಏನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಇನ್ನೊಬ್ಬರು ಮಾಡಿದ್ದು, ಇನ್ನೊಬ್ಬರ ತಪ್ಪು, ಅದು ನಮಗೆ ಹೇಗೆ ಎಫೆಕ್ಟ್ ಆಗುತ್ತೆ? ಅದು ನಮಗೇನು ಎಫೆಕ್ಟ್ ಆಗೋ ಅವಶ್ಯಕತೆ ಇಲ್ಲ, ನಾವು ಅದರ ಬಗ್ಗೆ ಸಿಟ್ಟು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವು ಮಾಡಿದ ತಪ್ಪನ್ನು ಮಾತ್ರ ನಾವು ಸಿಟ್ಟು ಅಂತ ಎಣಿಸ್ಕೊಳ್ಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಈ ರಿಯಾಕ್ಟಿವ್ ಬ್ರೈನ್ ಬಂದಾಗ ಬೇರೆ ಬೇರೆ ಡಿಸೀಸಸ್ಸು, ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರ ಬಗ್ಗೆ ನಾನು ಹೇಳಿದ್ದೇನೆ ಈಗ. ಸೊ ಸರ್ವೈವಲ್ ಬ್ರೈನು ಅಥವಾ ಡಿಫೆನ್ಸಿವ್ ಬ್ರೈನು, ನಮ್ಮನ್ನು ನಾವೇ ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಏನೇನೋ ಎಣಿಸ್ಕೊಂಡು ಏನೇನೋ ಬ್ರೈನಲ್ಲಿ ಆಗಲೇ ತೋರಿಸಿದೆ ಬ್ರೈನಲ್ಲಿ ಸಾವಿರಾರು ಕನೆಕ್ಷನ್ಸ್ ಇದೆ, ಆಯಿತಾ. ಬ್ರೈನಲ್ಲಿ ಒಬ್ಬನ ಮನುಷ್ಯನಿಗೆ ಸಾಧಾರಣವಾಗಿ 50,000 ಥಾಟ್ಸ್ ಬರ್ತಾರೆ ಅಂತ ಹೇಳ್ತಾರೆ. ಯಾರು ಒಳ್ಳೆ ಮನುಷ್ಯ ಏನು ಒಳ್ಳೆಯವನು ಅಂತ ಹೇಳಿದರೆ ಅವನು ಯಾವಾಗ ಅವನ ರೋಗಗಳು ಕಮ್ಮಿ ಆಗುತ್ತೆ ಅಂದರೆ ಆ ಥಾಟ್ಸ್ಗಳನ್ನು ಕಮ್ಮಿ ಮಾಡ್ತಾನೇ ಬರಬೇಕು. ಈ ಸನ್ಯಾಸಿಗಳಲ್ಲಿ 1,000, 10, 100 ಎಲ್ಲ ಬರುತ್ತೆ ಅಂತ ಹೇಳ್ತಾರೆ, ಎಲ್ಲವನ್ನು ಮರೆತವ್ರೆ. ಸೊ ಯಾವಾಗ ನಾವು ಆಲೋಚನೆ ಮಾಡ್ತಾ ಇರ್ತೇವೋ ಆವಾಗ ಥಾಟ್ಸ್ ಜಾಸ್ತಿ ಬರ್ತಾನೆ ಇರ್ತದೆ. ಥಾಟ್ಸ್ ಜಾಸ್ತಿ ಬಂದಾಗೆ ಬ್ರೈನಲ್ಲಿ ಇದೆಲ್ಲ ಸರ್ಕ್ಯುಲೇಷನ್ಸು, ಆ ಮೂಮೆಂಟ್ಸು, ನರಗಳ ಕನೆಕ್ಷನ್ಸ್ ಜಾಸ್ತಿ ಆಗ್ತಾ ಬರ್ತದೆ. ಆಗ ಬ್ರೈನ್ ಏನೆಲ್ಲ ಸಿಗ್ನಲ್ಸು ಹಾರ್ಟಿಗೆ ಮತ್ತು ಲಂಗ್ಸಿಗೆ, ಲಿವರಿಗೆ, ಕಿಡ್ನಿಗೆ ಮತ್ತು ನಮ್ಮ ಮಸಲ್ಸ್ ಕೊಡ್ತಾ ಬರ್ತದೆ. ಸೊ ಆ ರಿಯಾಕ್ಟಿವ್ ಬ್ರೈನ್ ಸ್ಟಾರ್ಟ್ ಮಾಡ್ತದೆ. ರಿಯಾಕ್ಟಿವ್ ಬ್ರೈನ್ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಬೇರೆ ಬೇರೆ ಪ್ರಾಬ್ಲಮ್ಸು ಬರುತ್ತೆ. ಆ ರಿಯಾಕ್ಟಿವ್ ಬ್ರೈನಿಂದ ಬರುವಂಥ ಪ್ರಾಬ್ಲಮ್ಸ್ಗಳು ನಾವು ಸಾಲ್ವ್ ಮಾಡೋದು ಹೇಗೆ ಅಂತ ಪುನಃ ನೋಡೋಣ ಈಗ. ಓಕೆ ಡಾಕ್ಟರ್, ಈ ಕುರಿತಾಗಿ ನಾವು ಮಾತನಾಡ್ತಾ ಹೋಗೋಣ. ವೀಕ್ಷಕರೇ, ನೀವು ಕೂಡ ನೋಡ್ತಾ ಇದ್ರಿ ರಿಯಾಕ್ಟಿವ್ ಬ್ರೈನ್ ಅಂದರೆ ಏನು, ಅದರ ಫಂಕ್ಷನ್ ಯಾವ ರೀತಿಯಾಗಿರುತ್ತೆ ಅಂತ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಅದೇ ರೀತಿ ಮುಂದುವರೆದು ಎಕ್ಸಿಕ್ಯೂಟಿವ್ ಬ್ರೈನ್ ಅಂದರೆ ಏನು, ಅದರ ರೋಲ್ ಹಾಗೆ ಫಂಕ್ಷನ್ ಯಾವ ರೀತಿ ಪ್ಲೇ ಆಗುತ್ತೆ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ. ಇನ್ನು ಮುಂದುವರೆದು ನಾವು ಮಾತನಾಡ್ತಾ ಹೋಗೋದಾದ್ರೆ, ನಾವು ರೆಗ್ಯುಲರ್ಲಿ ಪ್ರೆಷರ್ನಲ್ಲಿ ಇದ್ದೀವಿ ಅಥವಾ ಒತ್ತಡದಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಸರಿಯಾಗಿ ಯೋಚನೆ ಮಾಡೋದು ಅಥವಾ ಡಿಸಿಷನ್ ತೆಗೆದುಕೊಳ್ಳೋದು, ಹಾಗೆ ಸಮಸ್ಯೆಗಳನ್ನು ಪರಿಹರಿಸುವಂಥ ನಮ್ಮ ಸಾಮರ್ಥ್ಯಕ್ಕೆ ಏನಾದರೂ ಎಫೆಕ್ಟ್ ಆಗುತ್ತಾ? ಎಕ್ಸಾಂಪಲ್ ಹೇಳೋದಾದ್ರೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಏನು ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರೆ ಅದರ ಇಂಪ್ಯಾಕ್ಟ್ ಯಾವ ರೀತಿ ಆಗುತ್ತೆ ಡಾಕ್ಟರ್? ಈಗ ನಾವು ಸರ್ವೈವಲ್ಲು, ರಿಯಾಕ್ಟಿವ್, ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳೋಣ. ಈಗ ಇದು ಹೇಗೆ ಕಾಯಿಲೆಗೆ ಕಾರಣ ಆಗುತ್ತೆ, ಈ ಕಾಯಿಲೆಗಳಿಂದ ನಮಗೆ ಏನು, ನಾವು ಈ ಕಾಯಿಲೆಗಳನ್ನು ತಡೆಗಟ್ಟೋದು ಹೇಗೆ ಅಂತ ಹೇಳೋಣ. ನನಗೊಂದು ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ತೇವೆ. ಈಗ ನಮ್ಮ ಯೂನಿವರ್ಸಿಟಿನಲ್ಲಿ ಆಗಲಿ, ನಮ್ಮ ಫ್ಯಾಕ್ಟ್ರಿನಲ್ಲಾಗಲಿ ಅಥವಾ ನಮ್ಮ ಡಯಾಗ್ನಾಸ್ಟಿಕ್ ಸೆಂಟ್ರಲ್ಲಾಗಲಿ ನಾವು ನೋಡ್ತಾ ಇದ್ದೇವೆ. ಏನಂತ ಹೇಳಿದರೆ, ಈಗ ಸಾಧಾರಣವಾದ 80ರಿಂದ 85% ಎಫಿಷಿಯೆಂಟ್ ಇದ್ದ ಒಬ್ಬ ವರ್ಕರು, ಅವನಿಗೆ ನಾನು ಸಾಧಾರಣ ಯಾವ ಕಾಯಿಲೆನೂ ಜಾಸ್ತಿ ನೋಡಿರೋದಿಲ್ಲ. ಅವನು ನಮಗೆ ಲೀವ್ ನೋಟ್ ಕೊಟ್ಟರು, ಸರ್ ನನಗೆ ಹೀಗೆ ನಮಗೊಂದು ಮದುವೆಗೆ ಹೋಗಲಿಕ್ಕಿದೆ ಅಥವಾ ನಮಗೆ ಒಂದು ಗೃಹ ಪ್ರವೇಶಕ್ಕೆ ಹೋಗಲಿಕ್ಕೆ ಅಂಥದ್ದೇ ಒಂದು ಲೀವ್ ನೋಟ್ಸು ಕೊಟ್ಟಿರ್ತಾನೆ. ಅಂದರೆ ಅವನು ಭಾರಿ ಸಿನ್ಸಿಯರಾಗಿ ಕೆಲಸ ಮಾಡುವಂಥ ಒಬ್ಬ ವರ್ಕರ್. ಅದೇ ರೀತಿ 60%, 70% ಕೆಲಸ ಮಾಡಿದ್ದು ನಾನು ಸಾಧಾರಣ ಎಲ್ಲ ರಿಸರ್ಚ್ ಮಾಡಿ ಹೇಳಿರುವಂಥದ್ದು. 60ರಿಂದ 70% ಎಫಿಷಿಯೆಂಟ್ ಇದ್ದವರೆಲ್ಲ ಸಾಧಾರಣ, ಸರ್ ನಮಗೆ ಸ್ವಲ್ಪ ಕೆಮ್ಮು, ಶೀತ, ಜ್ವರ ಅಥವಾ ಗ್ಯಾಸ್ಟ್ರೈಟಿಸ್ ಹಾಗೆ ಹೇಳ್ತಾರೆ. ಇನ್ನು ಖಾಲಿ ಈ ಕೆಲಸ ಕಳ್ಳರು ಅಂತ ಹೇಳ್ತಾರಲ್ಲ, ಖಾಲಿ 40ರಿಂದ 50% ಎಫಿಷಿಯೆಂಟ್ ಇದ್ದ ಕಳ್ಳರು ಎಲ್ಲರೂ ಸಾಧಾರಣವಾಗಿ, ಸರ್ ನಮಗಿವತ್ತು ಬೆನ್ನು ನೋವು, ನಮಗಿವತ್ತು ಅದಾಯಿತು ಇದಾಯಿತು, ಎಲ್ಲ ಸೀರಿಯಸ್ ಕಾಯಿಲೆಗಳನ್ನೇ ಬಂದು ನಮಗೆ ರಜೆಗೆ ನಾವು ಲೀವ್ ನೋಟ್ ಅಪ್ಲಿಕೇಶನ್ಸು ನಾನು ಎಲ್ಲ ಕಡೆ ನೋಡಿದ್ದೇನೆ. ಸೊ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ, ಯಾರು ಶಿಸ್ತಿನಿಂದ ಆ ಒಂದು ಶ್ರದ್ಧೆಯಿಂದ ಯಾರು ಕೆಲಸ ಮಾಡ್ತಾ ಇರ್ತಾನ ಅವನಿಗೆ ರೋಗಗಳು ಭಾರಿ ಕಮ್ಮಿ.
ಅದಕ್ಕೆ ನಾವು ಆರೋಗ್ಯ ಜೀವನ, ಅನಾರೋಗ್ಯತೆ ನಾನು ಹೇಳೋದು ಏನೋ ಅವನಿಗೆ ಡಿಸೀಸ್ ಬರುತ್ತೆ ಅಂತ ಹೇಳೋದಿಲ್ಲ, ಅನಾರೋಗ್ಯ ಆಗುವುದು ಭಾರಿ ಕಮ್ಮಿ. ಯಾಕೆ ಅಂತ ಹೇಳಿದರೆ ಈ ಎಲ್ಲ ಮನುಷ್ಯನ ಏನು ಆರೋಗ್ಯವನ್ನು ಹಣೆ ಬರಹಕ್ಕಿಂತಲೂ ಜಾಸ್ತಿ ಹಣೆ ಬೆವರು ಹೇಳ್ತದೆ. ಎಷ್ಟು ಬೆವರು ಬಂದಿದೆ ಬೆಳಿಗ್ಗೆ ನಿಮಗೆ ಕೆಲಸ ಮಾಡಿ, ಆಯಿತಾ, ಎಷ್ಟು ಕೆಲಸ ಮಾಡಿದಿರಿ, ಅದನ್ನು ಎಷ್ಟು ಕೆಲಸ ಮುಗಿಸಿದಿರಿ, ಆ ಕೆಲಸದಲ್ಲಿ ಎಷ್ಟು ಸಂತೋಷಪಟ್ಟರೆ. ನಿನ್ನೆ ನಾವು ತೋರಿಸಿದ್ದೇವೆ 3 ಸ್ಟೋನ್ ಕಟ್ಟರ್ಸ್ ಬಗ್ಗೆ ನಾನು ಹೇಳಿದ್ದೇನೆ. ಸೊ ಯಾವಾಗ ನೀವು ನಿಮ್ಮ ಕೆಲಸವನ್ನು ಪ್ರೀತಿ ವಿಶ್ವಾಸದಿಂದ ಮಾಡ್ತೀರೋ, ಯಾವಾಗ ನಿಮ್ಮ ಕೆಲಸದಲ್ಲಿ ನಿಮಗೆ ಶ್ರದ್ಧೆ ಇದೆಯೋ, ಆವಾಗ ಆದಷ್ಟು ಡಿಸೀಸ್ಗಳು ಕಮ್ಮಿ ಬರುತ್ತೆ. ಈಗ ನಾವು ಹೇಳಿದ ಮಕ್ಕಳಿಗೂ ಕೆಲ ಡಿಸೀಸ್ ಬರುತ್ತೆ, ಅವರೇನು ಕೆಲಸ ಮಾಡೋದಿಲ್ಲ ಅಂತ ಕೇಳ್ಬೋದು. ಅದಕ್ಕೆ ಪ್ರಶ್ನೆಗೆ ಆ ಉತ್ತರ ನಿನ್ನೆ ಕೊಟ್ಟಿದ್ದೇನೆ. ಸೊ ನಾನು ಎಂತ ಹೇಳೋದಂತ, ಈ ಕೆಲಸ ಯಾವ ಕೆಲಸ, 4ನೇ ಪ್ರಶ್ನೆಗೆ ಉತ್ತರ ನಾನು ಹೇಳ್ತಾ ಇದ್ದೇನಲ್ವಾ. ಯಾವುದೇ ಒಂದು ಅತ್ತೆ ಸೊಸೆಗಿರುವ ಕಾರಣ ಇರ್ಬೋದು, ಅಥವಾ ತಂದೆ ಮಕ್ಕಳಿಗಿರ್ಬೋದು, ಅಥವಾ ಫ್ರೆಂಡ್ಸಿಗಿರ್ಬೋದು, ಅದಕ್ಕೆ ಏನು ಕಾರಣ ಇಟ್ಕೊಂಡು ಆ ಕಾರಣವನ್ನು ತಿಳ್ಕೊಂಡು ಆ ಕಾರಣಕ್ಕೆ ನಾವು ಸೊಲ್ಯೂಷನ್ ಹುಡುಗೋದಕ್ಕೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳ್ತಾರೆ. ಆಯಿತು, ಅದನ್ನು ತುಂಬ ಜನ ಡೆವಲಪ್ ಮಾಡಿರ್ತಾರೆ. ಅದು ದೊಡ್ಡ ಮಹಾನುಭಾವರ ಹತ್ರ ಎಕ್ಸಿಕ್ಯೂಟಿವ್ ಬ್ರೈನ್ ಇರ್ತದೆ. ಅವ್ರ ಹತ್ರ ಸರ್ವೈವಲ್ ಬ್ರೈನು ಅಲ್ಲ, ರಿಯಾಕ್ಟಿವ್ ಬ್ರೈನು ಅಲ್ಲ. ಅವರು ಏನು ಕಾರಣ, ಈಗ ಮನೆಯಲ್ಲಿ ಒಂದೇ ಒಂದು ಸಿಂಪಲ್ ಸೊಲ್ಯೂಷನ್ ನಾನು ನಿಮಗೆ ಹೇಳಬೇಕು ಅಂತ ಆದರೆ ಏನಿಲ್ಲ. ಯಾವತ್ತು ನೀವು ಎಷ್ಟು ಗಂಟೆಗೆ ಹೇಳ್ತೀರೋ ಅದಕ್ಕಿಂತ ಅರ್ಧ ಗಂಟೆ ಬೇಗ ಎದ್ದರೆ ಆಯಿತು, ಎಲ್ಲ ಕೆಲಸ ಆಯಿತು. ಅಲ್ಲೆಲ್ಲ ಬರ್ದಿದ್ದೇನೆ ನಾನು, ಹೇಗೆ ಇಸ್ತ್ರಿ ಹಾಕೋದು, ಹೇಗೆ ನೆಲ ತೊಳೆಯೋದು, ಹೇಗೆ ಈ ಎಲ್ಲ ಹಾರ್ವರ್ಡ್, ಸ್ಟ್ಯಾನ್ಫರ್ಡ್ ಎಲ್ಲ ಯೂನಿವರ್ಸಿಟಿಯಲ್ಲಿ ಏನು ಹೇಳ್ತಾರೆ, ಬೆವರು ಬರಬೇಕು. ಹೌದು, ಅದು ನಿಮಗೆ ಜಿಮ್ಮಿಗೆ ಹೋಗಿ ಭಾರ ಎತ್ತಿಯೂ ಬೆವರು ಬರ್ಬೋದು, ಅಥವಾ ನೀವು ಟ್ರೆಡ್ಮಿಲಲ್ಲಿ ಓಡಾಡಿ ಸೈಕ್ಲಿಂಗ್ ಮಾಡಿಯೂ ಬೆವರು ಬರ್ಬೋದು, ಅಥವಾ ನೀವು ವಾಕಿಂಗ್ ಜಾಗಿಂಗ್ ಮಾಡಿಯೂ ಬರ್ಬೋದು. ಆದರೆ ಎಲ್ಲದಕ್ಕಿಂತ ಚೆನ್ನಾಗಿರೋ ಬೆವರು, ನಂಬರ್ 1 ಬೆವರು ಅಂತ ಹೇಳಿದ್ರೆ ಮನೆಯೊಳಗಿನ ಕೆಲಸವನ್ನು ಮಾಡುವಂಥ ಬರುವ ಬೆವರಿಗೆ ಒಳ್ಳೆ ಬೆವರು ಅಂತ ಹೆಸರು. ಆರೋಗ್ಯಕರ ಬೆವರು ಅದು. ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಬೆಡ್ಡೆಲ್ಲ ಸರಿಯಾಗಿ ಮಾಡಿ ಬಂದ್ರಿ, ಅದನ್ನು ಸರಿಯಾಗಿ ಹಾಸ್ಕೊಂಡು ಬಂದ್ರಿ, ಒಳ್ಳೆ ನೀರು ಕುಡಿದ್ರಿ, ಹೊರಗೆಲ್ಲ ಹೋಗಿ ಬಂದ್ರಿ, ಮನೆ ಕೆಲಸ ಎಲ್ಲ ಮಾಡಿದ್ರಿ, ನಿಮ್ಮ ತಟ್ಟೆ ಬಟ್ಟೆ ಎಲ್ಲ ನೀವೇ ತೊಳೆದ್ರಿ, ನಿಮ್ಮ ಬಟ್ಟೆನೂ ನೀವೇ ಹೊಡೆದ್ರಿ, ಅಲ್ಲೆಲ್ಲ ತೋರಿಸಿದೆ ನಾನು. ಇದಕ್ಕೆ ಪಾಸಿಟಿವ್ ಎಕ್ಸಸೈಸ್ ಅಂತ ಹೆಸರು. ಪಾಸಿಟಿವ್ ಎಕ್ಸಸೈಸ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಖುಷಿ ಆಗುತ್ತೆ, ಮನೆ ಮಂದಿವರಿಗೂ ಖುಷಿ ಆಗುತ್ತೆ. ನೀವು ನಿಮ್ಮ ಒಂದು ಕೆಲಸದ ಪ್ಲೇಸ್ನಲ್ಲಿ ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೂ ಒಳ್ಳೆಯದು, ಬಾಕಿಯವರಿಗೂ ಒಳ್ಳೆಯದು. ಸೊ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳಿದರೆ ಕೆಲಸ ಮಾಡುವ ಬ್ರೈನಿಗೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳ್ತಾರೆ. ಕೇವಲ ಮಾತನಾಡಿ ನಾನು ಸರಿ ಇದ್ದೇನೆ, ನಾನು ಒಳ್ಳೆದಿದ್ದೇನೆ, ನಾನು ಕರೆಕ್ಟ್ ಮಾಡಿದ್ದೇನೆ, ನನಗೆ ಬರಲಿಕ್ಕೆ ಗೀಫಿಕ್ಕು ಅಂತ ಹೇಳ್ಕೊಂಡು ಸುಳ್ಳು ಹೇಳ್ತಾ ಇರುವಂಥ ಅದಕ್ಕೆ ರಿಯಾಕ್ಟಿವ್ ಬ್ರೈನು. ಅದರಲ್ಲಿ ಬೇರೆ ಬೇರೆ ಡಿಸೀಸ್ಗಳು ತುಂಬಿಕೊಳ್ತದೆ. ಯಾವಾಗ ನೀವು ಆ್ಯಕ್ಟಿವ್ ಬ್ರೈನ್ ಮಾಡ್ತೀರೋ, ಯಾವ ರೀಸನ್ ಅಂತ ನೋಡಿಕೊಂಡು ಆ ರೀಸನ್ಗೆ ಬೇಕಾದ ಕೆಲಸವನ್ನು ಮುಗಿಸಿ ಎದುರು ಬಂದು ನಿಂತ್ಕೊಳ್ತೀವಿ, ಆವಾಗ ಅದಕ್ಕೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳ್ತೇವೆ. ಯಾರು ಆ ಎಕ್ಸಿಕ್ಯೂಟಿವ್ ಬ್ರೈನನ್ನು ಜಾಸ್ತಿ ಆ್ಯಕ್ಟಿವ್ ಮಾಡ್ಕೊಂಡು ಇರ್ತಾರೋ ಅವರಿಗೆ ಎಲ್ಲ ಕಾಯಿಲೆಗಳು, ರೋಗಗಳು, ಅನಾರೋಗ್ಯತೆ ಮತ್ತು ವರ್ಕ್ ಆಬ್ಸೆನ್ಸು, ಮನೆಯಲ್ಲಿ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಆಗಿರುತ್ತೆ. ಓಕೆ ಡಾಕ್ಟರ್, ಇವಾಗ ಒಂದು 3 ಸಿಚುಯೇಷನ್ ತಗೊಳ್ಳೋಣ. ಮೊದಲನೇದು ಮನೆಯಲ್ಲಿ ಜಗಳ ಆಗ್ತಾ ಇರೋದು, ಇನ್ನೊಂದು ಕೆಲಸದ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ, ಅವ್ರದ್ದೇ ಆಗಿರುವಂತ ಟೆನ್ಷನ್ ಇರುತ್ತೆ, ಅಥವಾ ರಸ್ತೆಯಲ್ಲಿ ಟ್ರಾಫಿಕ್ ನ ಕಿರಿಕಿರಿ. ಸೊ ಈ 3 ಸಿಚುಯೇಷನ್ ನ ಒಂದು ಎಕ್ಸಾಂಪಲ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಈ 3 ಮೆದುಳಿನ ವ್ಯವಸ್ಥೆಗಳು ಯಾವ ರೀತಿಯ ಕಾರ್ಯನಿರ್ವಹಿಸುತ್ತೆ ಅದನ್ನು ಆಗಲೇ ನಾನು ಸ್ವಲ್ಪ ವಿಶೇಷವಾಗಿ ಹೇಳಿದ್ದೇನೆ. ನಾನು ಇದೆಲ್ಲ ಕಾರಣಗಳು, ಟ್ರಾಫಿಕ್ ಆಗಲಿ, ಮನೆಯಲ್ಲಿ ರಿಲೇಷನ್ಶಿಪ್ ಆಗಲಿ, ಇದಕ್ಕೆಲ್ಲ ಒಂದೇ ಒಂದು ಚಿತ್ರದಲ್ಲಿ ತೋರಿಸಿದ್ದೇನೆ ನಾನು. ಬೆಳಿಗ್ಗೆ ಸ್ವಲ್ಪ ಬೇಗ ಎದ್ದು ಏನೆಲ್ಲ ಕೆಲಸ ಅಲ್ಲಿ ಉಳ್ಕೊಂಡಿದೆ ಅದನ್ನು ಮಾಡೋದು ನಂಬರ್ 1, ಆಯಿತಾ. ಆ ಒಂದು ಕಾರ್ಯಕ್ರಮದಲ್ಲೇ ನಾವು ಸಾಧಾರಣ ಹೆಚ್ಚಿನ ಪ್ರಾಬ್ಲಮ್ಸ್ಗಳನ್ನು ಸಾಲ್ವ್ ಮಾಡ್ಕೊಳ್ಬೋದು, ಆಯಿತಾ. ಇನ್ನೊಬ್ಬನಿಗೆ ಏನು ಬೇಕು, ಆಯಿತಾ, ಈಗ ನೀವು ನನ್ನ ಹತ್ರ ಏನು ಕೇಳ್ತೀರಾ ಅಥವಾ ನಾನು ನಿಮ್ಮ ಹತ್ರ ಏನು ಕೇಳ್ತೀರಾ ಅದನ್ನು ಬೇಗ ಮಾಡಿಕೊಡೋದಲ್ಲಿ ತುಂಬ ಸೊಲ್ಯೂಷನ್ಸ್ ಇರುತ್ತೆ. ನಿಂಗೆ ಯಾಕೆ ಬೇಕು, ಅದು ಬೇಕಾ ಬೇಡವಾ, ಹಾಗೆ ಮಾಡು ಹೀಗೆ ಮಾಡು, ಇನ್ನೊಬ್ಬನಿಗೆ ಅಡ್ವೈಸ್ ಮಾಡೋದು, ಇನ್ನೊಬ್ಬನಿಗೆ ಏನು ಮಾಡ್ತಾ ಅಂತ ನೋಡಿ ಅದನ್ನು ಅನಾಲಿಸಿಸ್ ಮಾಡೋದು, ಅವನ ಬಗ್ಗೆ ಏನೆಲ್ಲ ಮಾತನಾಡೋದು, ಇದೆಲ್ಲ ಬಿಟ್ಟುಬಿಟ್ಟರೆ ರಿಲೇಷನ್ಶಿಪ್ ಎಲ್ಲ ಚೆನ್ನಾಗಿ ಆಗುತ್ತೆ. ಚಾರ್ಲಿ ಚಾಪ್ಲಿನ್ ನಮ್ಮ ಹೇಳಿದಂತೆ ಐ ಹ್ಯಾವ್ ಟು ಯೆಟ್ ಟು ಸಿ ಎ ಪರ್ಸನ್ ಹೂಮ್ ಐ ಡಿಡ್ ನಾಟ್ ಲೈಕ್. ನಾನು ಲೈಕ್ ಮಾಡಿದ ಮನುಷ್ಯನನ್ನು ನಾನು ಇನ್ನೂ ಮೀಟ್ ಮಾಡಿಲ್ಲ. ಅಂದರೆ ನಾವು ಎಲ್ಲರನ್ನು ಲೈಕ್ ಮಾಡುವಂಥ ಪರಿಸ್ಥಿತಿಗೆ ಬಂದರೆ ಈ ರಿಲೇಷನ್ಶಿಪ್ಸ್ ಒಳ್ಳೆಯದಾಗುತ್ತೆ. ಸೊ ರಿಲೇಷನ್ಶಿಪ್ಸ್ ಒಳ್ಳೆದಾಗ ಖಾಲಿ ಮಾತಲ್ಲಿರುತ್ತೆ, ಅದು ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಆದರೆ ಇವತ್ತು ನಾವು ಹೇಳ್ತಾ ಇರೋದು ಖಾಲಿ ಎಕ್ಸಿಕ್ಯೂಟಿವ್ ಬ್ರೈನ್ ಅಂದರೆ ಏನು ಕೆಲಸ ಉಳ್ಕೊಂಡಿದೋ ಅದನ್ನು ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋಗೋದಕ್ಕೆ ಎಕ್ಸಿಕ್ಯೂಟಿವ್ ಬ್ರೈನ್ ಅಂತ ಹೇಳ್ತೇವೆ. ಓಕೆ ಡಾಕ್ಟರ್, ಇನ್ನು ನಾವು ನಮ್ಮ ಬ್ರೈನನ್ನು ಟ್ರೈನ್ ಅಪ್ ಮಾಡಿ ರಿಯಾಕ್ಟಿವ್ ಬ್ರೈನಿಂದ ಎಕ್ಸಿಕ್ಯೂಟಿವ್ ಬ್ರೈನ್ನ ಒಂದು ಸಿಚುವೇಶನ್ಗೆ ಏನಾದರೂ ರಿಟರ್ನ್ ಆಗ್ಬೋದಾ, ಮರಳಬಹುದಾ? ಅದಕ್ಕೆ
ಅದಕ್ಕಾಗಿ ಈಗ ಸಾಮಾನ್ಯರು ಫಾಲೋ ಮಾಡಬೇಕಾಗಿರುವಂಥ ಸಿಂಪಲ್ ಸ್ಟೆಪ್ಸ್ ಬಗ್ಗೆ ಹೇಳೋದಾದ್ರೆ ಈಗ ಆರನೇ ಪ್ರಶ್ನೆಯಲ್ಲಿ ತೋರಿಸ್ತಾ ಇದ್ದೀರಿ ನೀವು. ಈಗ ಯಾವುದೇ ಆಗಲಿ, ಈಗ ನಾನು ಆ್ಯಸ್ ಎ ಡಾಕ್ಟರ್ ಅಥವಾ ನೀವು ಆ್ಯಸ್ ಎ ಆ್ಯಂಕರ್ ಯಾರೇ ಆಗಲಿ, ನಾವು ತುಂಬ ಡಿಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ಡಿಫೆನ್ಸಿವ್ ಬ್ರೈನು, ಸರ್ವೈವಲ್ ಬ್ರೈನು, ರಿಯಾಕ್ಟಿವ್ ಬ್ರೈನು, ಎಕ್ಸಿಕ್ಯೂಟಿವ್ ಬ್ರೈನು ಅದೆಲ್ಲ ನಾನು ಮಾತಾಡೋ ಅವಶ್ಯಕತೆ ಇಲ್ಲ. ನಾನು ಸಿಂಪಲ್ ಆಗಿ ಹೇಳ್ತೇನೆ. ಒಂದು ದೊಡ್ಡ ಅಂದರೆ ಇಲ್ಲಿ ಅದು ಪ್ರೀವಿಯಸ್ ಸ್ಲೈಡಲ್ಲಿ ನಾವು ತೋರಿಸಿದ್ದೇವೆ ಸರ್ವಿಸ್. ಅದಕ್ಕೆ ನಾವು ಮೂವ್ಸ್ ಅಂತ ಹೇಳಿದೆ, MOVES. ಅದರಲ್ಲಿ ಎಸ್ ಎಂಬುದು ಭಾರಿ ಇಂಪಾರ್ಟೆಂಟ್. ಸರ್ವ್ ಅಂತ ಹೇಳ್ತೇವೆ ನಾವು. ಗಿವ್ ಆ್ಯಂಡ್ ಟೇಕ್. ಇವತ್ತು ಎಲ್ಲ ಸಕ್ಸಸ್ಸಿಗೂ ಕಾರಣ ಗಿವ್ ಆ್ಯಂಡ್ ಟೇಕ್. ಅದಕ್ಕೆ ಒಂದು ಸಿಂಪಲ್ ಉದಾಹರಣೆ ಕೇಳ್ತೇನೆ ನಾನು. ಇದು ಸಮುದ್ರ ಮಥನ ಅಂತ ಆಗುತ್ತೆ. ಸಮುದ್ರ ಮಥನ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿತ್ತು, ಸಮುದ್ರದಲ್ಲಿ ಏನೋ ತುಂಬ ಅಮೃತಗಳು ಇದೆ ಅಂತ ಎಣಿಸ್ಕೊಂಡು ಅಮೃತ ಈಗ ನಾವು ಹಾಲನ್ನು ಕಡಿದಾಗ ಮೊಸರು ಹೇಗೆ ಬರುತ್ತೋ ಅದೇ ರೀತಿ ಇಡೀ ಇದು ಸಮುದ್ರವನ್ನು ಕಡಿದ್ರೆ ಅಮೃತ ಸಿಗುತ್ತೆ. ಅಮೃತ ಸಿಗದ್ರೆ ನಾವು ಚಿರಂಜೀವಿಗಳಾಗ್ತೇವೆ ಅಂತ ಒಂದು ಕಲ್ಪನೆ ಎಲ್ಲರಿಗಿತ್ತು. ಸೊ ಈ ಸಮುದ್ರವನ್ನು ಕಡಿಲಿಕ್ಕೆ ಏನು ಮಾಡ್ತಾರೆ, ಮಂದಾರ ಪರ್ವತನ ಇಟ್ಟುಬಿಟ್ಟು ಆ ಕಡೆ ದೇವತೆಗಳು, ಈ ಕಡೆ ರಾಕ್ಷಸರು ಹಿಡಿದು ಸಮುದ್ರವನ್ನು ಕಡಿದಾಗ ಬರ್ತದೆ, ತುಂಬ ವಸ್ತುಗಳು ಬರ್ತದೆ, ಅದರಲ್ಲಿ ಅಮೃತ ಬರುತ್ತೆ. ಅಮೃತ ಬಂದ ಕೂಡಲೇ ರಾಕ್ಷಸರು ಹೇಳ್ತಾರೆ, ಇದು ನಾವು ಫಸ್ಟ್ ಕುಡಿತೇವೆ ಅಂತ, ನಾವು ಕುಡಿತೇವೆ ಅಂತ. ಆಗ ವಿಷ್ಣು ಬಂದು ಹೇಳ್ತಾರೆ, ಆಯಿತು ನಿಮಗೆ ಫಸ್ಟ್ ಚಾನ್ಸು, ಆದರೆ ನೀವು ಕುಡಿಬೋದು, ಈ ಕೈಯನ್ನು ನೀವು ಬೆಂಡ್ ಮಾಡಬಾರ್ದು, ಆಯಿತಾ, ಕೈ ಬಗ್ಸದೆ ನೀವು ಕುಡಿಬೇಕು ಅಂತ ಹೇಳ್ತಾರೆ. ರಾಕ್ಷಸರು ಎಷ್ಟು ಪ್ರಯತ್ನ ಮಾಡಿದರೂ ಅದು ಕುಡಿಲಿಕ್ಕಾಗೋದಿಲ್ಲ, ಕೈ ಬಾಯಿಗೆ ಹೋಗಬೇಕಲ್ಲ, ಹೋಗೋದಿಲ್ಲ. ಮತ್ತು ಎರಡನೇ ಚಾನ್ಸು ದೇವತೆಗಳಿಗೆ ಕೊಡ್ತಾರೆ. ದೇವತೆಗಳು ಏನು ಮಾಡ್ತಾರೆ, ಒಬ್ಬರು ದೇವತೆ ಇಲ್ಲಿ, ಇನ್ನೊಬ್ಬ ದೇವತೆ ಇಲ್ಲಿ ಕೂತ್ಕೊಂಡು ತಗೊಂಡು ಅವನಿಗೆ ಫೀಡ್ ಮಾಡ್ತಾನೆ, ಇನ್ನೊಬ್ಬರಿಗೆ ಫೀಡ್ ಮಾಡ್ತಾನೆ. ಸೊ ಕೈ ಬಗ್ಗದೆ ಇನ್ನೊಬ್ಬರಿಗೆ ನಾವು ತಿನ್ನೋದು ಹೇಗೆ ಅಂತ ಈ ಸಮುದ್ರ ಮಥನದಲ್ಲಿ ಹೇಳ್ಕೊಡ್ತೇವೆ ನಾವು. ಅದನ್ನೇ ಇವತ್ತು ಹಾರ್ವರ್ಡ್ ಯೂನಿವರ್ಸಿಟಿ ಹೇಳ್ತಾರೆ, ದ 99% ಸೀಕ್ರೆಟ್ ಆಫ್ ಸಕ್ಸಸ್ ಈಸ್ ಸರ್ವಿಂಗ್ ಅದರ್ಸ್ ಆ್ಯಂಡ್ ಗಿವಿಂಗ್ ಅದರ್ಸ್. ಇನ್ನೊಬ್ಬನ ಹತ್ರ ಎಷ್ಟು ಸಿಗುತ್ತೆ ಅಂತ ಕಾಯೋದಲ್ಲ, ಇನ್ನೊಬ್ಬರಿಗೆ ನಾನು ಎಷ್ಟು ಕೊಡಬೇಕು ಅಂತ ಆದರೆ ಮಾತ್ರ. ಈಗ ಎಷ್ಟೇ ವರ್ಷ ಆಗಲಿ, 500 ವರ್ಷದ ಹಿಂದೆ ಬಹಳ ಒಬ್ಬ ಪರಾಕ್ರಮಿ ಯಾರು, ಬಹಳ ಒಬ್ಬ ಪವರ್ಫುಲ್ ಪರ್ಸನ್ ಯಾರು, ಬಹಳ ಒಬ್ಬ ಶ್ರೀಮಂತ ಯಾರು, ಅವನು ಈಗ ಇದ್ದಾನ? ಇಲ್ಲ. 300 ವರ್ಷದವನು ಇದ್ದಾನ? ಇಲ್ಲ. 200 ವರ್ಷದವನು ಇದ್ದಾನ? ಇಲ್ಲ. 50 ವರ್ಷ ಹಿಂದೆ ಯಾರು ರಿಚೆಸ್ಟ್ ಪರ್ಸನ್ ಯಾರು 50 ವರ್ಷ ಹಿಂದೆ? ಯಾರು ಮೋಸ್ಟ್ ಪವರ್ಫುಲ್ ಪರ್ಸನ್? ಯಾರು ಇರೋದಿಲ್ಲ. ಸೊ ಅವರು ಯಾರು ಲೆಕ್ಕಕ್ಕೆ ಬರೋದಿಲ್ಲ. ಆದ್ದರಿಂದ ಪ್ರತಿಯೊಂದರಲ್ಲೂ ನಾವು ಮೊದಲೇದೇ ಹೇಳೋದು ಸರ್ವ್. ಈಗ 6 ನಾನು ಹೇಳ್ತೇನೆ, ಇದೀಗ 6ನೇ ಚಿತ್ರ ಹಾಗೆ ಇಟ್ಬಿಟ್ರೆ ಸರ್ವಿಂಗ್ ಅದರ್ಸ್. ಏನು ನೀವೇನು ಸಮುದ್ರ ಮಥನ ಮಾಡಬೇಕಂತ ಏನಿಲ್ಲ, ಅಥವಾ ನೀವು ಅಲ್ಲಿ ತೋರಿಸಿದೆ ನಾನು, ಇನ್ನೊಬ್ಬ ಬಡವನಿಗೆ ಏನೊಬ್ಬನಿಗೆ ಸ್ವಲ್ಪ ಆಹಾರ ಕೊಡ್ತಾ ಇದ್ದೇನೆ, ಏನೂ ಇಲ್ಲ ಅಂತ ಹೇಳಿದೆ, ಸ್ವಲ್ಪ ಇಲ್ಲಿ ಕಿದ್ವಾಯಿ ಹಾಸ್ಪಿಟ್ಲು, ಗೌರ್ಮೆಂಟ್ ಹಾಸ್ಪಿಟ್ಲು, ಸಣ್ಣ ಮಕ್ಕಳು ಕ್ಯಾನ್ಸರಲ್ಲಿ ನರಳ್ತಾ ಇದ್ದಾರೆ, ನಿಮಗೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಇದೆಯಾ, ಸ್ಟ್ರೆಸ್ ಇದೆಯಾ, ಟೆನ್ಷನ್ ಇದೆಯಾ, ಹಾರ್ಟ್ ಅಟ್ಯಾಕ್ ಅಂತ ಹೆದರಿಕೆ ಇದೆಯಾ, ರಿಲೇಷನ್ಶಿಪ್ ಅಲ್ಲಿ ಹೋಗಿ ಆಸ್ಪತ್ರೆಗೆ ಹೋಗಿಬಿಟ್ಟು ಆ ಮಕ್ಕಳಿಗೆ ಸ್ವಲ್ಪ ಮಾಡಿ, ಅಲ್ಲಿ ದಿವಸ ಕಾರ್ಯಕ್ರಮ ಆಗ್ತದೆ, ಸಂಗೀತ ಕಾರ್ಯಕ್ರಮ ಆಗುತ್ತೆ, ಅಲ್ಲಿ ಕೂತ್ಕೊಳ್ಳಿ. ದೇವರ ಎದುರು ಕೂತ್ಕೊಳ್ಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅರ್ಧ ಗಂಟೆ ಹೋಗಿ ಅಲ್ಲಿ ಕೂತ್ಕೊಳ್ಳಿ. ಹಲವು ಥರದ ಕಾಯಿಲೆಗಳನ್ನು ನೀವು ಗುಣಪಡಿಸ್ಬೋದು. ನೀವು ನೋಡಿದಾಗ ಮಕ್ಕಳಿಗೆ ಬಂದಿರೋ ಕ್ಯಾನ್ಸರ್ ನೋಡಿದಾಗ ನಿಮಗೆ ಬಂದದ್ದು ಏನೂ ಅಲ್ಲ ಅಂತ ಅನ್ನಿಸ್ತದೆ. ಈ ಡಿಫೆನ್ಸಿವ್ ಬ್ರೈನಿಂದ, ರಿಯಾಕ್ಟಿವ್ ಬ್ರೈನಿಂದ ಏನೇನೋ ಬೇಡದ ರಿಲೇಷನ್ ಬಂದಿರುವಂಥ ಇದೆಲ್ಲ ಹೋಗಿಬಿಡುತ್ತೆ. ಅದರಲ್ಲಿ ಮೂವ್ಸಲ್ಲಿ ಇದೇ ಚಿತ್ರ ಇಟ್ಬಿಟ್ರೆ ನಾನು ತೋರಿಸ್ತೇನೆ. 6ನೇದು ಸರ್ವಿಂಗ್ ಅದರ್ಸ್. ಇನ್ನು ಮೆಡಿಟೇಷನ್, ಆಯಿತಾ, ಕೂತ್ಕೊಂಡು ಅದ್ರ ಬಗ್ಗೆ ನಾವು ತುಂಬ ಹೇಳಿದೆ. ಕೂತ್ಕೊಂಡು ಸುಮ್ಮನೆ ಮೆಡಿಟೇಷನ್ ಮಾಡುವಾಗ ಏನಾಗುತ್ತೆ ಅಂತ ಹೇಳಿದರೆ, ಈ ಡಿಫೆನ್ಸಿವ್ ಬ್ರೈನು, ಸರ್ವೈವಲ್ ಬ್ರೈನು, ರಿಯಾಕ್ಟಿವ್ ಬ್ರೈನ್, ಇದೆಲ್ಲ ಅಡ್ರಿನಲಿನ್ ರಿಯಾಕ್ಷನ್, ಅದರ ಫೈಟ್ ಆರ್ ಫ್ಲೈಟ್ ಆ್ಯಕ್ಷನ್, ಓಡಬೇಕು, ಹಾರಬೇಕು, ಅವನನ್ನು ಹೊಡಿಬೇಕು, ಕಲ್ಲಬೇಕು, ಕೊಚ್ಚಬೇಕು, ಇದೆಲ್ಲ ಸರ್ವೈವಲ್ ಮತ್ತು ಡಿಫೆನ್ಸಿವ್ ಬ್ರೈನು. ರಿಯಾಕ್ಟಿವ್ ಬ್ರೈನ್ ಅಂತ ಹೇಳಬೇಕಂದ್ರೆ ನಮ್ಮ ಪ್ಯಾರಾಸಿಂಪಥೆಟಿಕ್ ಸೆಕ್ಷನ್ ಅಂತ ಹೇಳ್ತೇವೆ. ಅಂದರೆ ಅದೇನು ಅಗ್ರೆಸಿವ್ ಏನಿಲ್ಲ. ಅದನ್ನು ನಾವು ರಿಜುವಿನೇಷನ್ ಮಾಡಬೇಕಾದ್ರೆ ಮೊದಲನೇದಾಗಿ ಮೆಡಿಟೇಷನ್, ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡೋದು. ಅದರಲ್ಲಿ 3ನೇದು ನಾನು ಹೇಳಿದ್ದೇನೆ, ವಿಜುವಲೈಸೇಷನ್ ಅಂತ ಹೇಳಿದೆ. ಸುಮ್ಮನೆ ಕೂತ್ಕೊಂಡು ಏನು ಹುಲಿ ಇದೆಯಾ, ಸಿಂಹ ಇದೆಯಾ, ಅತ್ತೆ ಇದೆಯಾ, ಸೊಸೆ ಇದ್ದಾರಾ, ಅದನ್ನೇ ತುಂಬ ಆಲೋಚನೆ ಮಾಡ್ಕೊಂಡು ಅವ್ರು ಏನು ಮಾಡ್ತಾರೆ. ನಿನ್ನ ಅತ್ತೆ ಸೊಸೆ ನಾನು ಕಥೆನೂ ಹೇಳಿದ್ದೇನೆ, ಅದನ್ನೇ ವಿಜುವಲೈಸೇಷನ್. ಸೊ ಮೆಡಿಟೇಷನ್, ಆಕ್ಸಿಜನೇಷನ್ ಅಂದರೆ ಪ್ರಾಣಾಯಾಮ, ಡೀಪ್ ಬ್ರೆತ್ ತಗೊಂಡಾಗ ಇಲ್ಲಿ ಬ್ರೈನಿಂದ ಒಂದು ನರ್ವ್ ಹೋಗುತ್ತೆ, ಅದಕ್ಕೆ ವೇಗಸ್ ನರ್ವ್ ಅಂತ ಹೇಳ್ತಾರೆ, ಆಯಿತಾ. ಆ ವೇಗಸ್ ನರ್ವ್ ನಮಗೆ ಎಲ್ಲ ಟ್ರಸ್ಟ್ ಟೆನ್ಷನ್ ಎಲ್ಲ ಕಮ್ಮಿ ಮಾಡೋ ನರ್ವ್ನ ಹೆಸರು ವೇಗಸ್ ನರ್ವ್ ಅಂತ ಹೇಳ್ತಾರೆ. ಸೊ ಆ ಡೀಪ್ ಬ್ರೆತ್ತಲ್ಲಿ ಆಕ್ಸಿಜನೇಷನ್ ಮಾಡಿದಾಗ ಅದು ಕಮ್ಮಿ ಆಗುತ್ತೆ. 3ನೇದಾಗಿ ವಿಜುವಲೈಸೇಷನ್, ವಿಜುವಲೈಸ್ ದ ಪ್ರಾಬ್ಲಮ್ ಆ್ಯಂಡ್ ಸಿ ಅದು ರಿಯಲಿ ಪ್ರಾಬ್ಲಮ್ ಆದಲು ಅಂತ.
ನಾಲ್ಕನೇದಾಗಿ ಹೇಳಿದ್ದೇನೆ ಎಕ್ಸಸೈಸ್ ಅಂದರೆ ಏನು, ಒಳ್ಳೆ ಎಕ್ಸಸೈಸು ಯಾವುದು, ಬೇರೆ ಎಕ್ಸಸೈಸ್ ಅಲ್ಲ, ಇನ್ನೊಬ್ಬನಿಗೆ ಉಪಕಾರ ಆಗುವಂಥ ಎಕ್ಸಸೈಸು. ಕೊನೆಯದಾಗಿ ಹೇಳಿದ್ದೇನೆ ಸರ್ವ್ಸ್. ನೀವು ಅಂತ ಕೇಳಿದ್ರಲ್ಲ, ಈ ಸ್ಟ್ರೆಸ್ಸು, ಟೆನ್ಷನ್ನು, ಒತ್ತಡ, ಉದ್ವಿಗ್ನತೆ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಇದು ಏನು ಒಂದು ದಿವಸ ಬರುತ್ತೆ, ಒಂದು ದಿವಸದಲ್ಲೇ ಏನೋ ತೊಂದರೆ ಆಗೋದಿಲ್ಲ. ಅದು ಕಂಟಿನ್ಯೂ ಆಗ್ತಾ ಹೋದಾಗೆ ಕಷ್ಟ ಬರುತ್ತೆ ಮತ್ತು ಬೇರೆ ಬೇರೆ ನಮಗೆ ಕೆಟ್ಟ ಅಭ್ಯಾಸಗಳು ಬರುತ್ತೆ. ಅದು ಬರಬಾರ್ದು ಅಂತ ಆದರೆ ಇದು ಮೆಡಿಟೇಷನ್, ಪ್ರಾಣಾಯಾಮ, ವಿಜುವಲೈಸೇಷನ್ ಪ್ರಾಬ್ಲಮ್, ಎಕ್ಸಸೈಸು, ಸರ್ವಿಂಗ್ ಅದರ್ಸು, ಇದು 5 ಮೆಥಡಾಲಜಿ. ಅದರಲ್ಲಿ ಸಿಂಪಲ್ ಅಂತ ಹೇಳಿದರೆ ಎಕ್ಸಸೈಸ್, ಮನೆ ಕೆಲಸ ಮಾಡುವಂಥದ್ದು, ಇದು ಒಳ್ಳೆ ಕೆಲಸ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಸಾಕಷ್ಟು ವಿಚಾರದ ಕುರಿತಂತೆ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಥ್ಯಾಂಕ್ ಯು. ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರೈನ್ನ ಕಾರ್ಯವಿಧಾನ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಡಾಕ್ಟರ್ ಇನ್ಫಾರ್ಮೇಷನ್ ಅನ್ನು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.